ಈಗ ಅವ್ರು NDA ಸೇರ್ಕೊಂಡಿದ್ದಾರೆ, ನಿಮಗೆ JDS ಇಲ್ಲ, ಆದ್ರೆ ಅವ್ರದ್ದು ಪ್ರಭಾವ ಇದ್ದೇ ಇದೆ ನಿಮ್ಮ ಪಾರ್ಟಿಗೆ. ಈಗ ರಾಜಕೀಯದಲ್ಲಿ ಪಾಲಿಟಿಕ್ಸ್ ಹೇಗಿರುತ್ತೆ ಅಂತಂದ್ರೆ, ಮ್ಯಾಥಮೆಟಿಕ್ಸು 49 = 0. ರಾಜಕೀಯದ ಲೆಕ್ಕಾಚಾರದಲ್ಲಿ 49 ಅಂಕಗಳನ್ನು ಪಡ್ಕೊಂಡವರು 0 ರಾಜಕೀಯದಲ್ಲಿ, 51 ಅಂಕ ಪಡ್ಕೊಂಡವರು 100. ಹಾಗೇನೆ ನೀನು 49 ಜನ ಇಟ್ಕೊಂಡಿದ್ರೆ ನೀನು ಅಧಿಕಾರ ಮಾಡಕ್ ಬರೋಲ್ಲ, 2 ಜಾಸ್ತಿ ಆಗುತ್ತಲ್ಲ. 59 ಇಟ್ಕೊಂಡ್ರೆ ಇನ್ನು ಅಧಿಕಾರ ಮಾಡಕ್ ಬರುತ್ತೆ. ಅದೇನು ಹೇಳಿದ್ದು, 49 = 0, 51 = 100 ಅಂತಂದೆ ನಾನು. ಇದು ರಾಜಕೀಯ ಲೆಕ್ಕಾಚಾರ, ನಮ್ಮ ವ್ಯಾಪಾರದ ಲೆಕ್ಕಾಚಾರ ಅಲ್ಲ. ರಾಜಕೀಯದ ಲೆಕ್ಕಾಚಾರ 49 = 0, 51 = 100. ಈ ಲೆಕ್ಕಾಚಾರದಲ್ಲಿ ನಾವು ಲೆಕ್ಕಾಚಾರ ಮಾಡ್ಕೊಂಡು ರಾಜಕಾರಣ ಮಾಡಬೇಕಾಗ್ತದೆ. ನಮ್ಮ ಕಾರ್ಯಕರ್ತರು ಕೂಡ ಎಲ್ಲರೂ ಬುದ್ಧಿವಂತರಿದ್ದಾರೆ, ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು ಹೇಳಬೇಕು. ಏನೂ ರಾಜಕೀಯದಿಂದ ಏನೂ ಲಾಭ ಇಲ್ಲದೇ ಇದ್ರೂ ಕೂಡ ಅನೇಕ ಜನ ಕಾರ್ಯಕರ್ತರು, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಾರ್ಯಕರ್ತರು ಆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ, ಜಗಳಗಳು ಮಾಡ್ಕೊತಾರೆ. ನಾವೇನು ಕೊಡ್ತೀವಿ ಅವ್ರಿಗೆ? ಅಟ್ ದಿ ಎಂಡ್ ಆಫ್ ದಿ ಡೇ ಪಕ್ಷಕ್ಕಾಗಿ ದುಡಿತಾರೆ. ಅಟ್ ದಿ ಎಂಡ್ ಆಫ್ ದಿ ಡೇ ವಾಟ್ ವಿ ಆರ್ ಗಿವಿಂಗ್ ಟು ದೆಮ್? ರಿಸಲ್ಟ್ 0. ವಿ ಆರ್ ನಾಟ್ ಗಿವಿಂಗ್ ಎನಿಥಿಂಗ್ ಟು ದೆಮ್. ವಿ ಕೆನಾಟ್ ಗಿವ್ ಆಲ್ಸೋ. ನಾವು ಯಾವುದು ಕೊಡ್ಲಕ್ಕೂ ಬರುವುದಿಲ್ಲ. How means just they are working for the society, that's all. They are working for the BJP. Some of the principles of the society. Okay. ಪ್ರಿನ್ಸಿಪಲ್ಸ್ ಮೇಲೆ, ಆಧಾರದ ಮೇಲೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಸಿದ್ಧಾಂತದ ಆಧಾರದ ಮೇಲೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕಾರ್ಯಕರ್ತರಿಗೆ, ಕೋಟ್ಯಾಂತರ ಜನಕ್ಕೆ ಏನು ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅಧಿಕಾರವೇ ಇಲ್ಲ. ಪಕ್ಷಕ್ಕಿಂತ ಕಾರ್ಯಕರ್ತರು ದೊಡ್ಡರು. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ನಾವು ಯಾವಾಗಲೂ ಕಾರ್ಯಕರ್ತರು 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 ಅಂತ ಬಡ್ಕೊಳ್ಳೋದು ಏನಕ್ಕೆ ಅಂತಂದ್ರೆ, ಅವ್ರಿಲ್ದೇ ಇದ್ರೆ ನಾವು 0, ಅವ್ರಿದ್ದಾಗ್ಲೇ ನಾವು ಹೀರೋ. ಅವ್ರು ಕೆಲಸ ಮಾಡಿದ್ರೆ ನೀವು ಮಾಸ್ಟರ್ ಆಗೋದು. ಕಾರ್ಯಕರ್ತರು = ಹೀರೋಸ್, ಲೀಡರ್ಸ್ = ಜೀರೋಸ್. ಅವರು ಇದ್ರೆ ನಾವು ಹೀರೋಸ್. ಪಕ್ಷಕ್ಕಿಂತ ಕಾರ್ಯಕರ್ತರು ದೊಡ್ಡರು. ಕಾರ್ಯಕರ್ತರು ಈಸ್ ರಿಯಲ್ ಹೀರೋ ಇನ್ BJP. Yes, they are the heroes.